ಕಿರಣ್ ಕುಮಾರ್. ನಮ್ಮ ಏರಿಯಾದಲ್ಲಿ ಎಲ್ಲಿ ಗಲೀಜಿದ್ರು ಅದನ್ನೆಲ್ಲ ಸ್ವಚ್ಛಗೊಳಿಸಿ ಕ್ಲೀನ್ ಮಾಡಿ ಆ ಸ್ಥಳಕ್ಕೊಂದು ಕಲೆ ತರುವ ಏಕೈಕ ಕಲೆಗಾರ ನಮ್ಮ ಕಿರಣ್ ಕುಮಾರ್ ಜಿ. ನೋಡಿ ಸರ್, ಸ್ವಲ್ಪ ನೋಡಿ, ಈ ಕಡೆ ನೋಡಿ ಸರ್. ನೋಡಿ, ಸಂಜೆ ಆದರೆ ಈ ಥರ ಹಸು ಸಗಣಿ ಎತ್ಕೊಂಡು ಹೋಗಾಕ್ತಾರೆ. ಈ ಚಳಿಲಂತೂ ಈ ಬೆಂಕಿ ಆಹಾ, ಮಜಾ ಮೇಲೆ ಮಜಾ ಗುರು. ಹಬ್ಬ ಬಂದ್ಬಿಟ್ಟು ಯಾರಿಗ್ಯಾರಿಗೆ ಏನು ಬೇಕೋ ಎಲ್ಲ ಕಾಯಿಸ್ಕೊಂಬಿಡ್ರಿ ಗುರು. ಮೈ ಕೈ ಚಳಿ ಮಸ್ತಾಗಿ ಹೋಗುತ್ತೆ. ಆಹಾ, ಇದಕ್ಕಿನ್ನ ಬೆಸ್ಟ್ ವೆದರ್ಗೆ ಈ ಚಳಿ ಇನ್ನ ಹಬ್ಬ. ಬೆಂಕಿಯಲ್ಲಿ ಬಿದ್ದ ವೀರ ನಮ್ಮ ಕಿರಣ್ ಕುಮಾರ್. ಹಬ್ಬ ಅರೆ ಕಿರು, ಇವರೇ ನಮ್ಮ ಬ್ರದರ್ ಕಿರಣ್ ಕುಮಾರ್. ಮುಂಡೋ ದಿಸಾಳ್ರಿ ದಿಸಾಳ್ರ ಕಾಯಿ ಅಮ್ಮಲ್ ದಿಸಾ ರೋಜ್ ಸಸಿ ಅಪ್ಲೋಡ್ ಕರ್ರೋ ಚುಮಾ ಕಿರೋ ದಿಸಾಳಾರ ಮುಂಡೋ. ನೋಡಿ ಗುರು, ಹಳ್ಳಿಲಿ ಇರ್ಬೇಕು. ಈ ಥರ ಜಾಸ್ತಿ ಕಸ ಇಟ್ಕೊಬಾರ್ದು ಗುರು ಮನೆ ಮುಂದೆ. ಈ ಟೈಮಲ್ಲೆಲ್ಲ ಕಸ ಇಟ್ಕೊಂಡ್ರೆ ಈ ಸಂಜೆ ಟೈಮಲ್ಲಿ ಈ ಸೊಳ್ಳೆಗಳೆಲ್ಲ ಜಾಸ್ತಿ ಆಗಿ ಮಸ್ಕಿಟೋಸ್ಗಳು ಬಂದು ಅದರಿಂದ ತುಂಬ ಪ್ರಾಬ್ಲಮ್ಗಳಾಗುತ್ತೆ. ಅದೆಲ್ಲ ಕಚ್ಚಿದ್ರೆ ಗೊತ್ತಲ್ವ, ಈಗಿನ ಕಾಯಿಲೆಗಳು ತುಂಬ ಡೇಂಜರಸ್ಸು. ಕಾಯಿಲೆ ಅಂತ ಬಂದು ಹಾಸ್ಪಿಟ್ಲಿಗೆ ಹೋದರೆ ಹಾಸ್ಪಿಟ್ಲಲ್ಲಿ ಇದಕ್ಕಿಂತ ಡೇಂಜರಸ್ಸು. ಅದಕ್ಕೆ ಎಲ್ಲ ಮನೆ ಸಂಡೇ ಟೈಮಲ್ಲಿ ಎಲ್ಲ ಕ್ಲೀನು ಮಾಡಿಕೊಂಡು ನಮ್ಮನೆ ಸ್ವಚ್ಛವಾಗಿ ಇಡಬೇಕಂತ ಬಂದರು ನಮ್ಮೂರು ವಾಟರ್ ಮ್ಯಾನ್ ಬರ್ತಿದ್ದಾರೆ. ನಮ್ಮೂರು ವಾಟರ್ ಮ್ಯಾನ್ ಅವರು ಮುತ್ತುರಾಜ್ ನಾಯಕ್. ಬೆಂಕಿಯಲ್ಲಿ ಯಾರಿದ ಭೂಪ. ಓಹೋ ಹೋ ಹೋ, ಮುತ್ತುರಾಜ್ ನಾಯಕ್ ಸೇ ಹಾಯ್. ನಮ್ಮ ಮನೆಯಲ್ಲಿ ತುಂಬ ಜನ ಸಮಾಜ ಸೇವಕರಿದ್ದಾರೆ. ಆ ಸಮಾಜ ಸೇವೆಯಲ್ಲಿ ಇವರೊಬ್ಬರು. ಇವರ ಕೈ ಮುಂದಾಳತ್ವದಲ್ಲಿರುತ್ತೆ ಯಾವಾಗಲೂ ಕ್ಲೀನಿಂಗ್ ಕಡೆ ಎಲ್ಲ. ಹೆಚ್ಚು ಕಮ್ಮಿ ನಮ್ಮ ಏರಿಯಾ ಇಷ್ಟೊಂದು ಕ್ಲೀನಿಂಗ್ ಇರೋಕ್ಕೆ, ಇಷ್ಟು ಶುದ್ಧವಾಗಿರೋಕ್ಕೆ ಇವರೇ ಕಾರಣ. ಇವ್ರ ಹೆಸರು ಶುದ್ಧ ಮಾಡೋ ಸ್ಟಾರ್ ಕಿರಣ್ ಕುಮಾರ್ ಅಂತ. ನೋಡಿ ಇವರು ಸಾಕಾದಾಗಿ, ಅದು ಈ ತಂಪಲ್ಲಿ ಈ ಚಳಿಲಿ ಆಹಾ, ಹತ್ರ ಹೋದ್ರೆ ಮೈಯೆಲ್ಲ ಬಿಸಿ ಜುಮ್ 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 ಜುಮ್. ಉಯ್ ಬೆಂಕಿಲತ್ತ ಬೆಂಕಿಲತ್ತ ಅಂಕಸ್ರಿ ಬೆಂಕಿಲತ್ತನ್ನ. ನೋಡಿ ಗುರು, ಈ ಟೈಮಲ್ಲಿ ನಮ್ಮ ಊರು ನೋಡೋಕ್ಕೆ ವೆದರ್ ಅಂತೂ ಸಖತ್ತಾಗಿರುತ್ತೆ. ಇವೇ ನಮ್ಮ ಕಡೆ ಮೆದೆ, ಇದನ್ನೆಲ್ಲ ಮೆದೆ ಅಂತಾರೆ. ನೆಕ್ಸ್ಟು ಅಲ್ಲಿ ಮಾಡಿರೋ ಕ್ಲೀನಾಗಿರೋ ಅದನ್ನೆಲ್ಲ ಕಳ ಮಾಡಿ ರಾಗಿ ಎಲ್ಲ ತೆಗೆದು ಮೂಟೆ ತುಂಬಿಕೊಂಡು. ನೋಡಿ ಮರ ಎಷ್ಟು ಉದ್ದ ಇದೆ, ಸೂಪರ್. ಈ ಥರ ಬೆಂಕಿಲಿರೋದನ್ನೆಲ್ಲ ಈ ಥರ ಅಗಲ ಮಾಡಿದ್ರೆ ಅದರಲ್ಲಿರೋ ಬೆಂಕಿ ಎಲ್ಲ ಆರೋಗುತ್ತೆ ಗಾಳಿ ಬಂದು. ಇಲ್ಲಾಂದರೆ ಅದು ಗುಂಪಾಗಿದ್ದರೆ ಅಲ್ಲೇ ಬತ್ತಿ ಬೆಂಕಿ ಆಗುತ್ತೆ. ಮತ್ತು ಬೆಂಕಿಯಲ್ಲಿ ಸಿಕ್ಕಿದ ಅಪರಿಚಿತ ಮಳೆ, ಬೆಂಕಿಲೆಲ್ಲ ಅದು ಸುಟ್ಟಿ ಬಿಸಿಯಾಗಿದೆ. ಅದನ್ನು ನಮ್ಮ ಅಣ್ಣ ನನಗೆ ಮುಟ್ಟಿಸ್ತಾ ಇದ್ದಾರೆ. ಭಯಂಕರ ಚಳಿಗಳು ನಮ್ಮ ಕಡೆ ಅಂತೂ. ನೋಡಿ, ಬರೀ ಸಂಜೆ 6 ಗಂಟೆಗೆ ಈ ರೇಂಜಿಗೆ ಚಳಿ. ಸ್ವೆಟ್ರ್ ಆಲ್ದ್ರೆ ಹಿಂದೆ ಓಡಾಡೋಕ್ಕಾಗ್ತಿಲ್ಲ. ನಿಮ್ಮ ಕಡೆನೂ ಇದೇ ಥರ ಚಳಿ ಇದೆಯಾ? ಈ ಥರ ಏನಾದರೂ ಚಳಿ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ನೀವು ಯಾವ ಏರಿಯಾ ಎಲ್ಲಿ ಹೇಗೆ ಅಂತ. ನಮ್ಮ ಕಡೆ ಅಂತೂ ಭಯಾನಕ ಚಳಿಗಳು. ಯಪ್ಪ, ಏನು ಮಾಡೋದು, ಹೆಂಗೆ ಇರೋದು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಇಲ್ಲಿ ನೀರು ಹಾಕಬೇಕು. ಇಲ್ಲ ಅಂದರೆ ಇದೇ ಥರ ಬಿಟ್ಟರೆ ರಾತ್ರಿ ಆಗೋ ಗಾಳೀಲಿ ಇಲ್ಲಿಂದ ಒಂದು ಕಿಡಿ ಹೋಗಿ ಆ ಮೆದೆಗಳಿಗೆ ಒಂದೇ ಒಂದು ಕಿಡಿ ಬಂದು ಅದು ಬೆಂಕಿ ಆದರೂ ಹೆಚ್ಚು ಕಮ್ಮಿ 7-8 ತಿಂಗಳು ಪಟ್ಟು ಕಷ್ಟ ಇಲ್ಲ. ಒಂದೇ ಒಂದು ಸಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ಬಿಡುತ್ತೆ ಬೆಂಕಿ ಬಿದ್ದು. ಬರಬೇಕು ಮ್ಯಾಕ್ಸ್ ಮ್ಯಾನ್, ಹೇ ಫ್ಲಾಶ್ ಮ್ಯಾನ್
ಬರಬೇಕು ಫ್ಲಾಶ್ ಮ್ಯಾನ್. ಇಲ್ಲಿಂದ ಕಿಡಿ ಹೋಗಿ ಒಂದು ಕಡೆ ಬಿದ್ರೂ ಅದೆಲ್ಲ ಬೂದಿನೇ ಬೆಳಗ್ಗೆ ನೋಡೋ ಅಷ್ಟರಲ್ಲಿ. ಒಂದು ಸಲ ಬೆಂಕಿ ಬಿದ್ದರೆ ಅದನ್ನು ಆರ್ಸೋಕ್ಕೂ ಆಗೋಲ್ಲ, ಯಾಕಂದರೆ ಇಲ್ಲಿ ತಕ್ಷಣಕ್ಕೆ ಬರೋಕ್ಕೆ ಫೈರ್ ಇಂಜಿನೂ ಇಲ್ಲ. ನೀರು ಬರ್ತಿದೆ. ಯಾಕೆ ಒಂದು ಜಗ್ ಬಿಸಾಕಿದ ತಕ್ಷಣ ನೋಡ್ರಿ ಇಲ್ಲ ಹೆಂಗೆ ಥರ ಧೂಳು. ಎಲ್ಲ ಕ್ಲಿಯರ್ ನೋಡ್ಕೊರು ತರಲೆ ಕೆಲಸಗಳು ನೋಡ್ರಿ. ಒಂದು ನೋಡ್ರಿ ಏಯ್ ಕಿರೋ, ಇವಾಗಲೇ ಚಳಿ, ಅದರಲ್ಲೂ ಹಿಂಸೆ ಕೊಡ್ತೀಯಲ್ಲ ಗುರುವೆ. ಸೊ ಕ್ಲಿಯರ್ ಆಯಿತು. ನೆಕ್ಸ್ಟು ಇದೇ ಥರ ಬಂದಿಲ್ಲ ಬಿಡಯ್ಯ. ಏಯ್ ಇದು ಇವತ್ತಿನ ನನ್ನ ಮಿನಿ ಬ್ಲಾಗ್ ಆಗಿತ್ತು ಗುರು. ಇನ್ನು ನೆಕ್ಸ್ಟ್ ಟೈಮ್ ಇದೇ ಥರ ವೀಡಿಯೋಗಳಿಗಾಗಿ ಮಾಡ್ತಾ ಇರ್ತೀನಿ. ಇದೇ ಥರ ವೀಡಿಯೋಗಳು ನೋಡ್ತಾ ಇರಿ, ನೀವು ಸಪೋರ್ಟ್ ಮಾಡ್ತಾಯಿರಿ ಅಂತೇಳಿ ನಾನು ಮಿನಿ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ನಾನು ನಿಮ್ಮ ಅರುಣ್ ಕುಮಾರ್ ನಾಯಕ್ ಜಿ. ಎಲ್ಲರಿಗೂ ಬಾಯ್.